ಕಾಂಗ್ರೆಸ್ ವಕ್ತಾರರು ದರ್ಶನ್ ಅವರು ಹೇಳ್ತಾ ಇದ್ದಾರೆ, ಅಲ್ಲ ರೀ ಈಗ ಕೆಲವೊಂದು ಕಡೆ ಹೇಳ್ತಾರಲ್ಲ ಕುಣಿದು ಕುಣಿದು ಕುಂಭ ಹೊತ್ಕೊಂಡ್ರು ಅಂತ, ಈಗ ಆ ರೀತಿ ಕುಣಿದು ಕುಣಿದು ಕುಂಭ ಹೊತ್ಕೊಂಡಿದ್ದಾರೆ, ಹಿಂಗಾಗಿ ಅವರೇ ಇದಕ್ಕೆ ನೇರ ಹೊಣೆಗಾರ ಅಲ್ಲಿ ಏನಾದರೂ ಕೂಡ ಅಷ್ಟೇ. ಈಗ ಒಂದು ಸಣ್ಣ ನೆನಪು ಬರ್ತಾ ಇದೆ ನನಗೆ ಈ ಸಂದರ್ಭದಲ್ಲಿ, ಇದು ಅದಕ್ಕೆ ಹೋಲಿಕೆ ಆಗುತ್ತಾ ಇಲ್ವಾ ನೀವು ಡಿಸೈಡ್ ಮಾಡಿ. ಹೋಲಿಕೆ ಆಗದೇ ಇದ್ರೂ ಪರವಾಗಿಲ್ಲ, ಹೋಲಿಕೆ ಆದರೂ ಪರವಾಗಿಲ್ಲ, ಬಟ್ ಐ ವಾಂಟ್ ಟು ಶೇರ್ ವಿತ್ ದ್ಯಾಟ್. ಅಂದರೆ ಅಲ್ಲೆಲ್ಲೋ ರಸ್ತೆಯಲ್ಲಿ ಗುಂಡಿ ಬಿದ್ದರೆ ಮುಂಚೆ ಹಳ್ಳಿಯಲ್ಲಿ ಹೇಳೋರು, ಏನ್ರ ಇಲ್ಲೊಂದು ಕಾಲಿಂದ ಹಿಂಗೆ ಒಂಚೂರು ಮಣ್ಣು ಹಾಕಿದರೆ ತುಂಬಿಡುತ್ತೆ ಗುಂಡಿ ಅಂತ ಹೇಳಿದರೆ ಅದನ್ನ ಯಡಿಯೂರಪ್ಪಂಗೆ ಹೇಳಿ ಅನ್ನೋರು. ಅಂದರೆ ಎಲ್ಲದಕ್ಕೂ ಕೂಡ ನೀವು ನೇರವಾಗಿ ಅಲ್ಲೇ ಕನೆಕ್ಟ್ ಮಾಡ್ತಾ ಇದ್ರೆ ಇಸ್ ಇಟ್ ಫೇರ್ ಅನ್ನುವ ಒಂದು ಪ್ರಶ್ನೆ ಕೂಡ ಇದೆ. ನೋಡೋಣ ಮುಂದಿನ ಹಂತದಲ್ಲಿ ಅದನ್ನು ಚರ್ಚೆ ಮಾಡೋಣ. ಎಸ್, ಈಗ ಶಿವಸೇನೆಯ ವಕ್ತಾರರು, ಪ್ರಬಲ ಹಿಂದೂ ಮುಖಂಡರು, ಒಂದು ಫೈರ್ ಬ್ರ್ಯಾಂಡ್ ಅಂತ ಕರಿಬಹುದು ಅವರನ್ನ, ನೀವು ನೋಡೇ ಇರ್ತೀರ ಬಹಳಷ್ಟು ಚರ್ಚೆಗಳಲ್ಲಿ. ನಮ್ಮ ಇವತ್ತು ಚರ್ಚೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಭಾಸ್ಕರನ್ ಅವರು. ಭಾಸ್ಕರನ್ ಅವರ ಒಂದು ಆಲೋಚನಾ ಲಹರಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ವಾಟ್ ಈಸ್ ಹಿಸ್ ಮೈಂಡ್ ಸೆಟ್ ಆನ್ ದಿಸ್ ನ್ಯೂಸ್ ಅನ್ನೋದ್ರ ಬಗ್ಗೆ ಕೇಳೋಣ. ಎಸ್ ಸರ್, ಓವರ್ ಟು ಯು. ಮೊದಲನೆಯದಾಗಿ ಶ್ರೀರಾಮಚಂದ್ರನ ಅಪ್ಪಟ ಭಕ್ತ ನಾನು. ಶ್ರೀರಾಮನ ಆ ಒಂದು ಅಯೋಧ್ಯೆ ರಾಮ ಮಂದಿರದಲ್ಲಿ, ಅವರ ಜನ್ಮಸ್ಥಾನದಲ್ಲಿ, ನಾವು ಕಟ್ಟಿದಂಥ ದೇವಸ್ಥಾನದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ನಾವೆಲ್ಲರೂ ಕಟ್ಟಿದ ದೇವಸ್ಥಾನದಲ್ಲಿ ಎಲ್ಲರೂ ರಿಜಿಸ್ಟರ್ ಮಾಡೋದು ಅಷ್ಟೇ, ಆಯ್ತಾ? ಆ ದೇವಸ್ಥಾನದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಣ ಕಳ್ಳತನ ಆಗಿರೋದು, ಮಿಸ್ಯೂಸ್ ಆಗಿರೋದು, ಬೆಳ್ಳಿ ಮತ್ತು ಬಂಗಾರದ ಲೆಕ್ಕಗಳನ್ನು ಸರಿಯಾಗಿ ಕೊಡದೇ ಇರೋದು, ಅದನ್ನು ನಾನು ಬೇರೆಯವ್ರ ಥರ ವಿಷಾದನೀಯ ಅಂತ ಹೇಳಲ್ಲ. ಅವರು ಕದ್ದಿರೋರು ಅಯೋಗ್ಯರು. ಅವ್ರಿಗೆ ಈ ಲೋಕ ಅಲ್ಲ, ಅವ್ರು ಯಾವ ಲೋಕಕ್ಕೆ ಹೋದ್ರೂ ಎಷ್ಟೇ ಜನ್ಮ ತಾಳಿದ್ರು ಅವ್ರಿಗೆ ಕ್ಷಮೆ ಅನ್ನೋದಿಲ್ಲ. ಓಕೆ, ಒಂದು ಸಣ್ಣ ಮೊದಲನೇದು ಒಂದು ಸಣ್ಣ ಕಾನ್ವರ್ಸೇಷನ್ ಐ ವಾಂಟ್ ಟು ಇಂಟ್ರಾಕ್ಟ್ ವಿತ್ ದಿಸ್. ಈಗ ಕರೆಕ್ಟ್ ನೀವು ಹೇಳಿದ್ರಿ, ಯಾರ್ದೋ ಮನೆಯಲ್ಲಿ ಒಂದು ಒಬ್ಬ ವಯಸ್ಸಿಗೆ ಬಂದು ಹುಡುಗ ತಪ್ಪು ಮಾಡಿದಾನೆ ಅಂತ ಹೇಳಿದ್ರೆ ಅವನಿಗೆ ಅಯೋಗ್ಯ ಅಂತ ಕರಿತೀವಲ್ಲ, ಮನೆಯವ್ರಿಗೆ ಎಸ್ ಎಸ್ ನೀವು ಇಫ್ ಯು ಗಾಟ್ ದ ಕಾಂಟೆಕ್ಸ್ಟ್ ದೆನ್ ಫೈನ್. ನೋಡಿ, ಈಗ ನಾವ್ ಹೇಳೋದು ಅರ್ಥ ಆಯ್ತು, ನಿಮಗೆ ಗೊತ್ತಾಯ್ತು. ಈಗ ಅಯೋಧ್ಯೆ ಹೇಳಿ ಕೇಳಿ ನಮ್ಮ ಉತ್ತರ ಪ್ರದೇಶದಲ್ಲಿದೆ. ಹೌದು, ಅಲ್ಲಿ ಯಾರು ಮುಖ್ಯಮಂತ್ರಿಗಳು? ನಮ್ಮ ಫೈರ್ ಬ್ರ್ಯಾಂಡ್ ಯೋಗಿ ಆದಿತ್ಯನಾಥ್ ಅವರು. ಕರೆಕ್ಟ್, ಹಿಂದೂ ಫೈರ್ ಬ್ರ್ಯಾಂಡ್. ಎಸ್ ಸರ್. ಈಗ ಅಲ್ಲಿ ಕೋಮು ಗಲಭೆ ಸೃಷ್ಟಿ ಮಾಡಿದವರು ಸ್ವಲ್ಪ ಕಾಂಗ್ರೆಸ್ನವರು ಮತ್ತು ಎಡಪಂಥೀಯರು ಏನ್ ಹೇಳ್ತಾರೆ, ಬರೀ ಮುಸಲ್ಮಾನರ ಮೇಲೆ ಮಾತ್ರ ಅವರು ಕ್ರಮ ತಗೊಳ್ತಾರೆ ಅಂತ ಹೇಳಿ. ಅದು ಸುಳ್ಳು. ಹಿಂದೂಗಳ ಮನೆ ಮೇಲೂ ಬುಲ್ಡೋಸರ್ ಅನ್ನು ಕಳಿಸಿದ್ದಾರೆ, ಓಡಿಸಿದ್ದಾರೆ. ವಿಕಾಸ್ ದುಬೆ ಅನ್ನೋ ಒಬ್ಬ ಕ್ರಿಮಿನಲ್, ಒಬ್ಬ ಗ್ಯಾಂಗ್ಸ್ಟರ್, ಮತ್ತೆ ಅವನ ಸಂಪೂರ್ಣ ಗ್ಯಾಂಗನ್ನು ಇದೇ ರೀತಿಯಾಗಿ ನಾಶಪಡಿಸಿ ಅವರ ಮನೆಗಳ ಮೇಲೂ ಬುಲ್ಡೋಸರನ್ನು ಓಡಿಸಿದ್ದಾರೆ. ಈಗ ಯೋಗಿ ಆದಿತ್ಯನಾಥ್ ಅವರು ಹೇಳಿ ಕೇಳಿ ಅವರು ನಾಥ ಪರಂಪರೆಯಿಂದ ಬಂದಂಥವ್ರು. ಹೌದು, ಖಂಡಿತವಾಗ್ಲೂ ಇದು ಅವರಿಗೆ ಒಂದು ಎಚ್ಚರಿಕೆಯ ಗಂಟೆ. ಇದಕ್ಕೆ ಇಟ್ ಶುಡ್ ಬಿ ಐ ಓಪನರ್ ಟು ಹಿಮ್. ಅಲಾರಾಮ್. ಮುಂದಕ್ಕೆ ಈ ರೀತಿ ಆಗಬಾರದು. ಶ್ರೀರಾಮನ ಹೆಸರಿನಲ್ಲಿ 500 ವರ್ಷಗಳ ಕಾಲ ನಾವು ಹಿಂದೂಗಳು ಹೋರಾಡಿ 71 ಧಾರ್ಮಿಕ ಯುದ್ಧಗಳನ್ನು ಮಾಡಿ 4.5 ಲಕ್ಷ ಜನ ಹಿಂದೂಗಳು ಮತ್ತು ಸಿಖ್ಖರು ಸತ್ತು, ಕೊನೆಗೆ 50ಕ್ಕೂ ಹೆಚ್ಚು ವರ್ಷಗಳ ಕಾಲ ನಾವು ಕೋರ್ಟ್ನಲ್ಲಿ ಕೇಸನ್ನು ಫೈಟ್ ಮಾಡಿ ನಾವು ತಂದಂಥ ಆ ರಾಮ ಜನ್ಮಭೂಮಿಯ ಆ ರಾಮ ಮಂದಿರಕ್ಕೆ ಕಳಂಕ ಹೊತ್ಕೊಂಡ್ರೆ, ಅದಕ್ಕೆ ವಿಚಾರವಾಗಿ ಯಾರ್ಯಾರು ಹೋರಾಟ ಮಾಡಿದ್ರಲ್ಲ ಅವರು ಎಲ್ಲರೂ ನೆಲಕ್ಕೆ ಬಿದ್ದು ಮಣ್ಣಾಗಿ ಹೋದಂಗೆ. ಯಾವುದೇ ಕಾರಣಕ್ಕೂ ಇದಕ್ಕೆ ಕ್ಷಮೆ ಇಲ್ಲ. ಇದು ದೊಡ್ಡ ಮಟ್ಟದಲ್ಲಿ ಆಡೋ ಮಕ್ಕಳು ಹೇಳ್ತಾರೆ, ಓಕೆ ಅಲ್ವಾ? ಆಯ್ತಾ? ಕ್ಷಮೆ. ಹೌದು, ಆಯ್ತಾ? ಒಂದು. ಎರಡನೇದು, ನಮ್ಮ ನಡಹಳ್ಳಿಯವರು ಮಾತನಾಡಬೇಕಾದ್ರೆ ಇದೆ ನಮ್ಮ ದೇಶದಲ್ಲಿ ಎಡಹಳ್ಳಿ ಅವರು, ಶಶಿಕಾಂತ್ ಎಡಹಳ್ಳಿ ಅವರು ಮಾತನಾಡಬೇಕಾದ್ರೆ ಈ ಎಡಪಂಕ್ತಿಯರದು ಇದೊಂದು ಸಣ್ಣ ಕಾಯಿಲೆ. ಇದು ಯಾರಿಗೆ ಎಡಪಂಕ್ತಿಯರು ಅಂತಿದ್ರೆ ಅವರೇ ಎಷ್ಟೋ ಕಡೆ ಹಾಕೊಂಡಿದ್ದಾರೆ. ನಾನು ಲೆಫ್ಟಿಸ್ಟ್ ಅಂತ ಹಾಕೊಂಡಿದ್ದಾರೆ. ಅವ್ರ ಜೊತೆ ನಾನು ಚರ್ಚೆನೂ ಮಾಡಿದ್ದೀನಿ. ಹೇಳ್ತೀನಿ, ಆ ಚಾನಲ್ ಹೆಸರು ಹೇಳಲ್ಲ. ನೀವು ನನಗೆ ಹೇಳಿದಿರಿ ನನ್ನ ನಿಲುವುಗಳು ಎಡಪಂಕ್ತಿಯ ನಿಲುವುಗಳು ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ
ನನ್ನದು ಎಡಪಂಕ್ತಿಯ ಚಿಂತನೆ ಅಂತ ಹೇಳಿ. ಅದನ್ನೆಲ್ಲ ಅಲ್ಲ ಸರ್, ಈಗ ಒಂದ್ ನಿಮಿಷ ಶಶಿಕಾಂತ್ ಅವರೇ, ನಿಮ್ಗೆ ಅವಕಾಶ ಕೊಡ್ತೀನಿ ಮುಂದಿನ ಹಂತದಲ್ಲಿ. ಬಲವಲ್ಲ, ಜನಪಂಥೀಯ ಚಿಂತನೆ ನನ್ನದು, ನಿಮ್ಮದು ಜನ ವಿರೋಧಿ ಚಿಂತನೆ. ಎಲ್ಲಾ ಜನ ಹೇಳಬೇಕು, ನಿಮ್ಮ ಚಿಂತನೆಗಳು ಜನಪರವಾದಂತ ಚಿಂತನೆಗಳು ಅಂತ ಎಲ್ಲರೂ ಹೇಳಬೇಕು. Okay, ಅಲ್ಲ, we have to respect other person's time also. ಒಂದು ಸೆಂಟೆನ್ಸ್ ಅಲ್ಲಿ ಹೇಳ್ತೀನಿ. ಧರ್ಮೇಗೌಡ is on. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ನಿಮ್ಮ ನೀವು ಬ್ರ್ಯಾಂಡ್ ಮಾಡ್ಕೊಳ್ಳಿ. Next ಮಾತಾಡೋಣ. I will allow you.